ಮಕ್ಕಳನ್ನು ಬೇಡ ಎಂದಿದ್ದ ನನ್ನ ಭಾವಿ ಪತಿ ನನ್ನ ಅನಿರೀಕ್ಷಿತ ಗರ್ಭಧಾರಣೆಯನ್ನು ಒಂದು ಚಮತ್ಕಾರ ಎಂದು ಕರೆದಾಗ ಏನೋ ತಪ್ಪಿದೆ ಎಂದು ನನಗೆ ಅರ್ಥವಾಯಿತು. ನಾನು ಮತ್ತು ನನ್ನ ಭಾವಿ ಪತಿ ಇಬ್ಬರೂ ಒಂದೇ ಅಭಿಪ್ರಾಯದಲ್ಲಿದ್ದೆವು, ನಮಗೆ ಎಂದಿಗೂ ಮಕ್ಕಳಿರಬಾರದು. ನಾನು ಗರ್ಭನಿರೋಧಕಗಳನ್ನು ಬಳಸುತ್ತಿದ್ದೆ, ಅವನು ಕಾಂಡೋಮ್ ಬಳಸುತ್ತಿದ್ದನು ಮತ್ತು ನಾವು ಕಟ್ಟುನಿಟ್ಟಾಗಿ ಮಕ್ಕಳಿಲ್ಲದ ಜೀವನವನ್ನು ಆರಿಸಿಕೊಂಡಿದ್ದೆವು. ನಂತರ ನನಗೆ ಅನಾರೋಗ್ಯದಂತೆ ಅನಿಸಿತು. ಯಾವುದೋ ಸಾಮಾನ್ಯ ಜ್ವರ ಎಂದು ಭಾವಿಸಿ ನಾನು ವೈದ್ಯರ ಬಳಿ ಹೋದೆ, ಆದರೆ ನಾನು 6 ವಾರಗಳ ಗರ್ಭಿಣಿ ಎಂದು ತಿಳಿದುಬಂದಿತು. ನಾನು ತುಂಬಾ ಹೆದರಿದ್ದೆ, ಆದರೆ ನಾನು ಈ ವಿಷಯವನ್ನು ನನ್ನ ಭಾವಿ ಪತಿಗೆ ಹೇಳಿದಾಗ ಅವನು ನನ್ನನ್ನು ಸಮಾಧಾನಪಡಿಸಲಿಲ್ಲ. ಬದಲಾಗಿ ನಾವು ಅದ್ಭುತ ಪೋಷಕರಾಗುತ್ತೇವೆ ಎಂದು ಹೇಳಿದನು. ನಮ್ಮ ಪ್ರಯತ್ನಗಳ ಹೊರತಾಗಿಯೂ ನಾವು ಗರ್ಭಧರಿಸಿದ್ದು ಒಂದು ಚಮತ್ಕಾರ ಎಂದು ಅವನು ಕರೆದನು. ನಾನು ದಿಗ್ಭ್ರಮೆಗೊಂಡೆ. ನಾನು ಗರ್ಭಪಾತ ಮಾಡಿಸಿಕೊಳ್ಳಲು ಬಯಸುತ್ತೇನೆ ಎಂದು ಹೇಳಿದಾಗ ಅವನ ವರ್ತನೆ ಸಂಪೂರ್ಣವಾಗಿ ಬದಲಾಯಿತು. ನಾನು ಕೇವಲ ಗೊಂದಲಕ್ಕೀಡಾಗಿದ್ದೇನೆ ಮತ್ತು ಸರಿಯಾಗಿ ಯೋಚಿಸುತ್ತಿಲ್ಲ ಎಂದು ಹೇಳಿ ಅವನು ನನ್ನ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸಿದನು. ನಿನಗೆ ಯಾವಾಗ ಮಕ್ಕಳು ಬೇಕು ಎಂದು ಅನಿಸಿತು ಎಂದು ನಾನು ಕೇಳಿದಾಗ ಅವನು ನೇರವಾದ ಉತ್ತರ ನೀಡಲಿಲ್ಲ. ನಮ್ಮ ನಡುವಿನ ಪ್ರೀತಿಯ ವಾತಾವರಣವು ಭಯಾನಕವಾಗಿ ಬದಲಾಯಿತು. ಅವನು ನನ್ನ ಗರ್ಭನಿರೋಧಕಗಳೊಂದಿಗೆ ಏನೋ ಕೈವಾಡ ಮಾಡಿರಬಹುದು ಎಂದು ನಾನು ಸಂಶಯಿಸಲು ಪ್ರಾರಂಭಿಸಿದೆ. ನಾನು ಈ ಬಗ್ಗೆ ಅವನನ್ನು ಪ್ರಶ್ನಿಸಿದಾಗ ಅವನು ಭಯ ಮತ್ತು ಕೋಪದ ಮಿಶ್ರಣದ ನೋಟದಿಂದ ನನ್ನನ್ನು ನೋಡಿದನು. ನಾನು ಹುಚ್ಚಿ ಎಂದು ಕರೆದು ಅಲ್ಲಿಂದ ಹೊರಟು ಹೋದನು. ನಾನು ಕೂಡಲೇ ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ಸ್ನೇಹಿತೆಯ ಮನೆಗೆ ಸ್ಥಳಾಂತರಗೊಂಡೆ. ಉಳಿದ ಸಾಮಾನುಗಳನ್ನು ತೆಗೆದುಕೊಳ್ಳಲು ನಾನು ಕೊನೆಯ ಬಾರಿ ಅಲ್ಲಿಗೆ ಹೋದಾಗ ಅವನು ಸಾಮಾನ್ಯವಾಗಿ ಕಾಂಡೋಮ್‌ಗಳನ್ನು ಎಲ್ಲಿಡುತ್ತಿದ್ದನೋ ಅದನ್ನು ಪರಿಶೀಲಿಸಿದೆ. ಅವು ಅಲ್ಲಿರಲಿಲ್ಲ. ಅವನು ಅವುಗಳನ್ನು ಅಡಗಿಸಿಟ್ಟಿದ್ದನು. ನನ್ನ ಅತ್ಯಂತ ಚಿನ್ನ ಸ್ನೇಹಿತನನ್ನು ಕಳೆದುಕೊಂಡಿದ್ದಕ್ಕೆ ನನ್ನ ಮನಸ್ಸು ಭಾರವಾಗಿದೆ, ಆದರೆ ಅವನಿಂದ ದೂರವಾದದ್ದಕ್ಕೆ ನನಗೆ ನೆಮ್ಮದಿಯಿದೆ. ನಾನು ನನ್ನ ಅಪಾಯಿಂಟ್‌ಮೆಂಟ್ ಕಾಯ್ದಿರಿಸಿದ್ದೇನೆ ಮತ್ತು ಈ ದುಃಸ್ವಪ್ನವು ಕೊನೆಗೂ ಮುಗಿಯುತ್ತಿದೆ.